ಇಂದಿನ ಸುದ್ದಿ ವಿಶ್ಲೇಷಣೆಯಲ್ಲಿ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಘೋಷಣೆ ಮಾಡಿರುವ ಸರ್ಕಾರಿ ಹುದ್ದೆಗಳ ಭರ್ತಿ ಕುರಿತು ಮಾತಾಡೋಣ. ಇದು ಯುವಕರಿಗೆ ಉದ್ಯೋಗದ ಆಶಾಕಿರಣವ ಅಥವಾ ಮುಂಬರುವ ಚುನಾವಣಾ ರಾಜಕೀಯ ಸಮೀಕರಣಗಳ ಭಾಗವ ಎಂಬ ಜಿಗುಪ್ಸೆ ಕಾಡ್ತಾ ಇದೆ. ರಾಜ್ಯ ಸರ್ಕಾರ ಸಾವಿರಾರು ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡುವ ಬಗ್ಗೆ ಘೋಷಣೆಯನ್ನ ಮಾಡಿದೆ. ಹಲವು ವರ್ಷಗಳಿಂದ ನೇಮಕಾತಿಗಾಗಿ ಕಾಯುತ್ತಿರುವ ಅಭ್ಯರ್ಥಿಗಳಿಗೆ ಇದು ಖುಷಿಯ ಸುದ್ದಿ. ಆದ್ರೆ ಇಲ್ಲಿ ಕೆಲವು ಪ್ರಶ್ನೆಗಳು ಸಹಜವಾಗಿ ಮೂಡುತ್ತವೆ. ಘೋಷಣೆ ಮಾಡಿದಷ್ಟು ವೇಗವಾಗಿ ನೇಮಕಾತಿ ನಡೆಯುತ್ತಾ? ಇಲಾಖಾವಾರು ಖಾಲಿ ಹುದ್ದೆಗಳ ಸ್ಪಷ್ಟ ವೇಳಾಪಟ್ಟಿ ಪ್ರಕಟವಾಗುತ್ತಾ? ಪರೀಕ್ಷೆಗಳು ಮತ್ತು ಆಯ್ಕೆ ಪ್ರಕ್ರಿಯೆ ಪಾರದರ್ಶಕವಾಗಿರಲಿದೆಯಾ? ನೇಮಕಾತಿ ಪ್ರಕ್ರಿಯೆ ಚುನಾವಣೆಗೆ ಮುನ್ನವೇ ಪೂರ್ಣಗೊಳ್ಳಬಹುದಾ? ಅಥವಾ ಆಕಾಂಕ್ಷಿಗಳಿಂದ ಅರ್ಜಿ ನಮೂನೆಯ ಮೂಲಕ ಲಕ್ಷಾಂತರ ರೂಪಾಯಿ ಹಣ ಸಂಗ್ರಹಿಸಿ ಈ ನೇಮಕಾತಿ ಪ್ರಕ್ರಿಯೆ ಕಾಗದದ ಘೋಷಣೆಯ ಮಟ್ಟದಲ್ಲೇ ಉಳಿದು ಬಿಡುತ್ತದೆ ಎಂಬ ಆತಂಕ ಕೂಡ ಎದುರಾಗಿದೆ. ಸರ್ಕಾರದ ದೃಷ್ಟಿಯಿಂದ ನೋಡಿದ್ರೆ ಉದ್ಯೋಗ ಸೃಷ್ಟಿಯ ಭರವಸೆ ಆಡಳಿತದ ಸಾಧನೆಯಾಗಿ ಬಿಂಬಿತವಾಗಬಹುದು. ವಿರೋಧ ಪಕ್ಷಗಳು ಮಾತ್ರ ಘೋಷಣೆ ಸಾಕಾಗೋದಿಲ್ಲ, ನೇಮಕಾತಿ ಪೂರ್ಣಗೊಳ್ಳಬೇಕು ಎಂಬ ಪ್ರಶ್ನೆಯನ್ನ ಮುಂದಿಡುವ ಸಾಧ್ಯತೆ ಇದೆ. ಹೀಗಾಗಿ ಮುಂಬರುವ ತಿಂಗಳುಗಳಲ್ಲಿ ಈ ಘೋಷಣೆ ಎಷ್ಟು ಕಾರ್ಯರೂಪಕ್ಕೆ ಬರುತ್ತದೆ ಎಂಬುದೇ ಅದರ ಯಶಸ್ಸಿನ ನಿಜವಾದ ಮಾನದಂಡವಾಗಲಿದೆ. ಒಟ್ಟಿನಲ್ಲಿ ಉದ್ಯೋಗಾಕಾಂಕ್ಷಿಗಳಿಗೆ ಈ ಘೋಷಣೆ ಆಶಾದಾಯಕ. ಆದರೆ ಫಲಿತಾಂಶವನ್ನ ಅಳೆಯಬೇಕಾದದ್ದು ಪ್ರಕಟಣೆಗಳಿಂದಲ್ಲ, ನೇಮಕಾತಿ ಪ್ರಕ್ರಿಯೆ, ನೇಮಕಾತಿ ಆದೇಶಗಳು, ನಿರುದ್ಯೋಗಿಗಳ ಕೈ ಸೇರುವುದು ಮತ್ತು ಅಭ್ಯರ್ಥಿಗಳ ಸಂಖ್ಯೆಯ ಪ್ರಮಾಣದಿಂದ ಎಂಬುದು ಮುಖ್ಯ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ಯುವಕರಿಗೆ ನಿಜವಾದ ಅವಕಾಶವಾ ಅಥವಾ ರಾಜಕೀಯ ತಂತ್ರವ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.